ಶ್ರೀರಾಮ ಸಮರ್ಥ. ಜುಲೈ 18. ಸಾಕ್ಷಿತ್ವದಿಂದ ಇರುವವರಿಗೆ ದುಃಖದ ಬಾಧೆಯಾಗುವುದಿಲ್ಲ. ದೇಹ ಬುದ್ಧಿ ಇರುವವರಿಗೂ, ಅಂದರೆ ನಾನು ದೇಹಿ ಇರುತ್ತೇನೆ ಎಂಬ ಭಾವನೆ ಇರುವವರಿಗೂ ಚಿಂತೆ ತಪ್ಪಲಾರದು. ಚಿಂತೆಯು ಮನಸ್ಸಿನಲ್ಲಿ ತುಂಬಿಕೊಂಡಿರುವವರೆಗೂ ಸಂಶಯವು ದೂರವಾಗುವುದಿಲ್ಲ. ಹಾಗೂ ಜೀವನಕ್ಕೆ ಭಗವಂತನ ಆಧಾರವೆನಿಸುವವರೆಗೆ ಚಿಂತೆಯು ಮನಸ್ಸನ್ನು ಬಿಡುವುದಿಲ್ಲ. ಜನ್ಮಕುಂಡಲಿಯಲ್ಲಿಯ ಗ್ರಹಗಳ ಅಧಿಕಾರದ ಮರ್ಯಾದೆಯು ದೇಹಕ್ಕೆ ಸೀಮಿತವಾಗಿರುತ್ತದೆ. ಅದನ್ನು ನೋಡಿ ದುಡ್ಡು ಎಷ್ಟು ಸಿಗುತ್ತದೆ ಎಂಬುದನ್ನು ಹೇಳಬಹುದು. ಭಗವಂತನ ಕಡೆಗೆ ಎಷ್ಟು ಒಲವು ಇದೆ ಎಂಬುದನ್ನು ಹೇಳಬಹುದು. ಆದರೆ ಭಗವಂತನ ಪ್ರಾಪ್ತಿ ಆಗುತ್ತದೆಯೋ ಇಲ್ಲವೋ ಎಂಬುದನ್ನು ಹೇಳಲಾಗುವುದಿಲ್ಲ. ಮನುಷ್ಯ ಜನ್ಮ ಪಡೆದೂ ಕೂಡ ಭಗವಂತನ ಪ್ರಾಪ್ತಿಯಾಗದಿದ್ದರೆ ಬಹಳ ದೊಡ್ಡ ಹಾನಿಯಾದಂತೆ. ಭಗವತ್ ಪ್ರಾಪ್ತಿಯ ನಿಜವಾದ ತಳಮಳ ಹತ್ತಬೇಕು. ಒಮ್ಮೆಯಾದರೂ ಇಂಥ ತಳಮಳ ಹತ್ತಿತೆಂದರೆ ಮನುಷ್ಯನು ಹುಚ್ಚನಂತಾಗುತ್ತಾನೆ. ಹಾಗೂ ಯಾರಾದರೂ ಯೋಗ್ಯ ಸಂತರು ಭೇಟಿಯಾದರೆ ಶಾಂತನಾಗುತ್ತಾನೆ. ಸಂತರು ನಮ್ಮ ಮೇಲೆ ಬಂದ ಸಂಕಟಗಳನ್ನು ದೂರ ಮಾಡುವುದಿಲ್ಲ, ಆದರೆ ಆ ಸಂಕಟಗಳ ಭಯವನ್ನು ದೂರ ಮಾಡುತ್ತಾರೆ. ಸಂಕಟಕ್ಕಿಂತಲೂ ಸಂಕಟದ ಭಯವೇ ನಮ್ಮನ್ನು ಬಹಳ ಗಾಬರಿಗೊಳಿಸುತ್ತದೆ. ನಮಗೆ ತಿಳಿದದ್ದು ಜನರಿಗೆ ತಿಳಿದು ಅವರು ಸುಖಿಯಾಗಲಿ ಎಂಬುದು ಸಂತರ ಏಕಮೇವ ಉದ್ದೇಶವಾಗಿರುತ್ತದೆ. ಸಂತರು ವಿಷಯಗಳ ಮೇಲೆ ಸ್ವಾಮಿತ್ವ ಹೊಂದಿರುತ್ತಾರೆ. ಒಂದು ವೇಳೆ ಜಗತ್ತನ್ನು ಗೆಲ್ಲುವುದು ಸುಲಭವಾಗಬಹುದು, ಆದರೆ ನಮ್ಮನ್ನು ನಾವು ಜಯಿಸುವುದು ಕಠಿಣವಿರುತ್ತದೆ. ಸಂತರು ತಮ್ಮನ್ನು ತಾವು ಗೆದ್ದು ಜಗತ್ತಿನಲ್ಲಿ ವ್ಯವಹರಿಸುತ್ತಿರುತ್ತಾರೆ. ಸಂತರು ಜಗತ್ತಿನಲ್ಲಿ ಸಾಕ್ಷಿತ್ವದಿಂದ ಇರುತ್ತಾರೆ. ಹಾಗೂ ಸಾಕ್ಷಿತ್ವದಿಂದ ಇರುವವರಿಗೆ ದುಃಖದ ಬಾಧೆಯಾಗುವುದಿಲ್ಲ. ಸಂತರ ಸಂಗತಿಯಲ್ಲಿದ್ದು ಅವರ ಆಜ್ಞಾಪಾಲನೆ ಮಾಡಿ ನಾವು ನಮ್ಮ ಮನಸ್ಸಿನಲ್ಲಿಯ ಸರ್ವ ಸಂಶಯಗಳನ್ನು ದೂರ ಮಾಡಿಕೊಳ್ಳಬೇಕು. ವಾಸ್ತವಿಕವಾಗಿ ಸಂತರ ಆಜ್ಞೆಯನ್ನು ಏಕನಿಷ್ಠೆಯಿಂದ ಪಾಲಿಸುವವರ ಸಂಶಯಗಳು ತಾವಾಗಿಯೇ ದೂರವಾಗುತ್ತವೆ. ಸಂಶಯಗಳಿರುವವರೆಗೂ ಅಸಮಾಧಾನವಿರುತ್ತದೆ. ಸಮಾಧಾನವನ್ನು ನಮ್ಮಲ್ಲಿ ನಾವೇ ಹೊಂದಬೇಕಾಗುತ್ತದೆ. ಆದ್ದರಿಂದ ಯಾರು ಸಮಾಧಾನದಿಂದ ಇರಬೇಕೋ ಅವರು ಹೆಚ್ಚಿಗೆ ಚಡಪಡಿಸಬಾರದು. ಸಹಜವಾಗಿ ಪ್ರಾಪ್ತವಾದ ಪರಿಸ್ಥಿತಿಯಲ್ಲಿ ಸಮಾಧಾನದಿಂದಿರಬೇಕು. ಕಚೇರಿಯ ವಿಚಾರಗಳನ್ನು ನಮ್ಮೊಡನೆ ಮನೆಗೆ ತರಬಾರದು. ಅವುಗಳನ್ನು ಅಲ್ಲಿಯೇ ಬಿಟ್ಟು ಬಿಡಬೇಕು. ಮನೆಯಲ್ಲಿಯ ವಾತಾವರಣವು ಶುದ್ಧ ಹಾಗೂ ನಿಸ್ಸಂಶಯದ್ದಾಗಿರಬೇಕು. ಭೋಳೆತನವು ಒಂದು ಪ್ರಕಾರದಿಂದ ಉತ್ತಮವಾದದ್ದೇ. ಅದು ಭಾಗ್ಯದ ವಿಷಯವಾಗಿರುತ್ತದೆ. ಯಾರು ಯೋಗಭ್ರಷ್ಟರಾಗಿರುತ್ತಾರೋ ಅವರಲ್ಲಿ ಭೋಳೆತನವಿರುತ್ತದೆ. ಕಲ್ಯಾಣ ಸ್ವಾಮಿಗಳು ಇಂಥ ಸ್ವಭಾವದವರಾಗಿದ್ದರು. ಆಗಿ ಹೋದ ಸಂಗತಿಗಳನ್ನು ಮರೆಯುವುದರಲ್ಲಿಯೇ ನಿಜವಾದ ಆನಂದವಿರುತ್ತದೆ. ಆದರೆ ಈ ರೀತಿ ಮರೆಯುವಿಕೆಯು ಕೃತ್ರಿಮವಾಗಿರದೆ ಭಗವಂತನ ಸ್ಮರಣೆಯಲ್ಲೇ ಆಗಬೇಕು. ವಾರ್ಧಕ್ಯದಲ್ಲಿ ಮನಸ್ಸು ಹಾಗೂ ಶರೀರ ಬಹಳ ಕೋಮಲವಾಗಿರುತ್ತವೆ. ಆ ಸಮಯದಲ್ಲಿ ಶರೀರವು ಸುಸ್ಥಿತಿಯಲ್ಲಿರಲು ಆನಂದ ಒಂದು ದೊಡ್ಡ ಔಷಧಿಯಾಗಿರುತ್ತದೆ. ನಗಬೇಕು, ಆಡಬೇಕು, ಸಣ್ಣ ಮಕ್ಕಳೊಂದಿಗೆ ಸಮರಸವಾಗಬೇಕು, ಹರಟೆ ವಿನೋದ ಮಾಡಬೇಕು, ಏನಾದರೂ ಮಾಡಬೇಕು, ಆದರೆ ಆನಂದದಲ್ಲಿರಬೇಕು. ಯಾರ ಆನಂದವು ಚಿರಂತನವಾಯಿತೋ ಅವರ ಜನ್ಮ ಸಾರ್ಥಕವಾದಂತೆ. ಇಂದಿನ ಮುಖ್ಯ ವಿಚಾರ, ಸಮಾಧಾನವು ಪರಮೇಶ್ವರನ ನಿಜವಾದ ಕೊಡುಗೆಯಾಗಿರುತ್ತದೆ. ಅದನ್ನು ಸಂಪಾದಿಸುವ ಉಪಾಯವೆಂದರೆ ಭಗವಂತನ ಸ್ಮರಣೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.